ಹಾಯ್ ವೆಲ್ಕಮ್ ಟು ಶ್ರುತಿ ಆರ್ ಕುಲಾಲ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ದೆ ಗುರುಪೌರ್ಣಿಮೆ ದಿನಾನೇ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡು ಸಡನ್ನಾಗಿ ಹೊರಟ್ವಿ. ಹಾಗೆ ನಾವು ಹೈದ್ರಾಬಾದಿಂದ ಶಿವಮೊಗ್ಗಕ್ಕೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದಿದ್ವಿ. ಹಾಗೆ ಶಿವಮೊಗ್ಗದಿಂದ ಡೈರೆಕ್ಟಾಗಿ ನಾವು ಹೋಗೋಣ ಅಂತ ಹೇಳಿ ಹೊರಟ್ವಿ. ಹಾಗೆ ಮಳೆ ಬರ್ತಾಯಿತ್ತು ಲೈಟಾಗಿ ಶಿವಮೊಗ್ಗಕ್ಕೆ ಬಂದಿದ್ದೆ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ತುಂಬ ದಿನದಿಂದ. ಹಾಗೆ ಇದು ನಮ್ಮ ಬಸ್ಸು, ನಾವು ಬುಕ್ ಮಾಡ್ಕೊಂಡಿದ್ವಿ ಶಿವಮೊಗ್ಗ ಟು ಮಂತ್ರಾಲಯಕ್ಕೆ. ಸೊ ನಮ್ಮ ಬಸ್ ಬಂದಿತ್ತು, ನಾವು ಹೊರಡೋಕ್ಕೆ ರೆಡಿಯಾಗಿ ಬಸ್ಸಲ್ಲಿ ಹೋಗಿ ಸೀಟೆಲ್ಲ ಹುಡುಕೊಂಡು ಕೂತ್ಕೊಂಡ್ವಿ. ಆದರೂ ಶಿವಮೊಗ್ಗದಲ್ಲಿ ತುಂಬ ಮಳೆ ಬರ್ತಾಯಿತ್ತು. ನನಗೆ ತುಂಬ ದಿನ ಆಗಿ ಶಿವಮೊಗ್ಗಕ್ಕೆ ಬಂದಿದ್ದೆ, ಶಿವಮೊಗ್ಗ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಒಳ್ಳೆ ಕಲರ್ಫುಲ್ಲಾಗಿ ಪಳಪಳ ಅಂತ ಹೊಳಿತಿತ್ತು, ಆ ಮಳೆ ನೀರಿಗೆ ಒಳ್ಳೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೇನು ಮಾಡೋದು, ಎಲ್ಲಿ ತುಂಬ ಇಷ್ಟ ಆದ್ರೂ ಅಲ್ಲಿ ಇರೋಕ್ಕಾಗೋದೇ ಇಲ್ಲ. ನಾವು ಹೋಗಬೇಕು ಒಂದು ಕಡೆ ಹೊರಡಲೇಬೇಕು. ಆಮೇಲೆ ಬಸ್ ಹೊರಡ್ತು. ಹಾಗೆ ಶಿವಮೊಗ್ಗ ನೋಡ್ತಾ ಹೊರಡೋಕ್ಕೆ ಇಷ್ಟ ಇಲ್ಲದೇ ತುಂಬ ಮಿಸ್ ಮಾಡ್ಕೋತಾ ಶಿವಮೊಗ್ಗನ ಹೊರಟ್ವಿ. ಹಾಗೆ ಹೊರಟ ತಕ್ಷಣವೇ ನಾವು ಬೆಳಗ್ಗೆ ಎಚ್ಚರ ಆಗಿದ ತಕ್ಷಣ ಮಂತ್ರಾಲಯ ಬಂದಿತ್ತು. ಮಂತ್ರಾಲಯದ ಹತ್ತಿರ ಹೋದ್ವಿ. ಹಾಗೆ ಅಲ್ಲಿ ರೂಮ್ ತಗೊಂಡು ಫ್ರೆಶಪ್ ಆಗಿ ರಾಯರನ್ನು ನೋಡೋಣ ಅಂತ ಹೇಳಿ ಬಂದ್ವಿ. ಬಂದ ತಕ್ಷಣ ಮೈಂಡ್ ಒಂಥರ ಫುಲ್ ರಿಲ್ಯಾಕ್ಸ್ ಆಗ್ತಿತ್ತು. ಗುರುಪೌರ್ಣಿಮೆ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ನಾವು ಅದಕ್ಕೆ ಬೇಗ ಬೇಗ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ರಾಯರನ್ನು ನೋಡೋಕ್ಕಿದ್ರು ಮುಂಚೆ ಮಂಚಾಲಮ್ಮನ ನೋಡಬೇಕಂತೆ. ಹಾಗಾಗಿ ತುಂಬ ರಶ್ ಇರೋದ್ರಿಂದ ಮಂಚಾಲಮ್ಮನ ದರ್ಶನ ಮುಗಿಸ್ಕೊಂಡು ಹಾಗೆ ರಾಯರು ನೋಡೋಣ ಅಂತ ಹೊರಟ್ವಿ. ರಾಯರೇ ಹೇಳಿದ್ರಂತೆ ಮಂಚಾಲಮ್ಮನ್ನ ಫಸ್ಟ್ ನೋಡಬೇಕಂತ ಹೇಳಿ. ಅದಕ್ಕೋಸ್ಕರ ನಾವು ನಮ್ಗೆ ಒಳ್ಳೇದಾಗಲಿ ಅನ್ನೋ ಕಾರಣದಿಂದ ಮಂಚಾಲಮ್ಮನ ದರ್ಶನ ಮುಗಿಸ್ಕೊಂಡು ಕ್ಯೂವಲ್ಲಿ ಹೊರಟಿ. ಕ್ಯೂ ಎಷ್ಟು ಲಾಂಗ್ ಆಗಿತ್ತು ಅಂದರೆ ನಡೆದಷ್ಟು ಬರ್ತಾನೇ ಇತ್ತು. ಅಷ್ಟು ಚೆನ್ನಾಗಿದ್ರು ಅವತ್ತು. ಲಕಿಲಿ ಲೈನ್ ಮೂವ್ ಆಗ್ತಾಯಿತ್ತು, ಪುಣ್ಯ ನಮ್ಮದು ಅನಿಸುತ್ತೆ. ಸೊ ನಾವು ಹಾಗೆ ಹೊರಟ್ವಿ. ನನಗೆ ಎಷ್ಟು ದಿನದಿಂದ ಆಸೆ ಇತ್ತು ಮಂತ್ರಾಲಯಕ್ಕೆ ಬರಬೇಕು, ರಾಯರು ನೋಡಬೇಕು ಅಂದರೆ ಆಗ್ತಾನೇ ಇರಲ್ಲ. ಆದರೆ ಕೆಲವೊಂದೊಂದು ದೈವ ನಿರ್ಣಯ ಯಾವಾಗ ಅವ್ರ ಸನ್ನಿಧಿಗೆ ನಮ್ಮನ್ನು ಕರೆಸ್ಕೋಬೇಕು ಅನಿಸುತ್ತೋ ಆವಾಗಲೇ ಕರೆಸ್ಕೊಳ್ಳೋದು ಅಂತ ಹೇಳೋ ಮಾತು ಸುಳ್ಳಲ್ಲ. ಅವತ್ತು ಗುರುಪೌರ್ಣಿಮೆ ದಿನಾನೇ ನಾನು ರಾಯರು ನೋಡಬೇಕು ಅಂದರೆ ಎಂಥ ಅದೃಷ್ಟ ಅಲ್ವ ನಂದು. ಹಾಗೆ ಇಲ್ಲೆಲ್ಲ ಫುಲ್ಲು ದೇವಸ್ಥಾನದ ಫುಲ್ಲು ಕ್ಯೂ ಹತ್ರ ಫುಲ್ಲು ಅಲ್ಲಿ ಅದರ ಹಿನ್ನೆಲೆಗಳು ಅಥವಾ ಕೆಲವೊಂದೊಂದು ಪೌರಾಣಿಕಗಳ ಬಗ್ಗೆ ಅಲ್ಲಿ ಬರ್ತಿದ್ದಾರೆ ಇನ್ಫಾರ್ಮೇಷನು. ನಾವು ಅದನ್ನು ನೀಟಾಗಿ ಓದ್ಕೋತಾ ಹೋಗ್ಬೋದು. ಅಂತೂ ಇಂತೂ ಒಳಗಡೆ ಲೈನಿಗೆ ಎಂಟ್ರಿ ಆದ್ವಿ. ನನ್ನ ಪ್ರಕಾರ ಇನ್ನೇನು ಲೈನ್ ಮುಗಿಯುತ್ತೆ ಅಂತ ಮುಗಿತಾನೇ ಇಲ್ಲ, ಇಲ್ಲೆಲ್ಲರೂ ಕೂತ್ಕೊಬಿಟ್ರು. ಹಾಗೆ ನಮಗೂ ತುಂಬ ಹೊತ್ತಿಂದ ಕಾದು ಸಾಕಾಗ್ತಿತ್ತು. ಹಾಗೆ ನಾವು ಕೂತ್ಕೊಂಡು ನೆಕ್ಸ್ಟ್ ಮತ್ತೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದ್ವಿ. ನನ್ನ ಪ್ರಕಾರ ಇನ್ನೇನು ಬರುತ್ತೆ ಅಂತ ನಾನು ಎಷ್ಟು ಹೋಪಿಂದ ಕಾಯ್ತಿದ್ದೀನಿ ಅಂದರೆ ಎಷ್ಟು ನಡೆದ್ರೂ ಬರ್ತಾನೇ ಇಲ್ಲ. ನನಗೆ ಫುಲ್ ಎಕ್ಸೈಟ್ಮೆಂಟ್, ಯಾವಾಗ ರಾಯರ್ ನೋಡ್ತೀನೋ ಅಂತ ಹೇಳಿ. ಆದರೆ ಎಲ್ಲಿ ಅಂದರೆ ಫುಲ್ ಮೂವಿಂಗ್ ಇದೆ ಲೈನು, ಆದ್ರೂ ಆಗ್ತಾನೇ ಇಲ್ಲ. ಇದು ನೆಕ್ಸ್ಟು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಅಲ್ಲಿ ಹಾಕಿದ್ದಾರೆ. ಸೊ ಕೆಲವೊಂದೊಂದು ರೂಲ್ಸನ್ನ ದೇವಸ್ಥಾನಕ್ಕೆ ಹೋದ್ಮೇಲೆ ಫಾಲೋ ಮಾಡಲೇಬೇಕಾಗತ್ತೆ. ಸೊ ದಟ್ ನಾನು ಅಲ್ಲಿ ಮೊಬೈಲ್ನ ಯೂಸ್ ಮಾಡಲಿಲ್ಲ. ಈ ಕಡೆ ಬಂದ್ವಿ. ಇಲ್ಲಿ ಕೆಲವೊಂದೊಂದು ಅಮೂಲ್ಯವಾದ ವಸ್ತುಗಳನ್ನು ಇಟ್ಟಿದ್ದಾರೆ, ಈ ರೀತಿಯಾಗಿರೋದು. ಹಾಗೆ ದೀಪ ಮತ್ತು ಈ ಆಸನಗಳು, ಕೆಲವರಿಗೆ ಪಟ್ಟಾಭಿಷೇಕ ಮಾಡಿದ ಆಸನಗಳು, ಈ ಥರದ್ದೆಲ್ಲ ಇಲ್ಲಿ ಇದೆ. ಹಾಗೆ ರಾಯರ ಪ್ರತಿಮೆಗಳು, ಹಾಗೆ ಆನೆಗಳ ಪ್ರತಿಮೆ ಹೀಗೆಲ್ಲ ಇದೆ. ಇದು ದೇವಸ್ಥಾನದ ಆವರಣ. ಆ ಕಡೆಯಿಂದ ರಾಯರನ್ನು ಬರ್ತಿದ್ದಾಗೆ ಈ ಕಡೆ ಇಲ್ಲಿ ಎಂಟ್ರಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೆಲ್ಲ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಎಕ್ಸಿಬಿಷನ್. ಹಾಗೆ ಎಲ್ಲಾನು ದರ್ಶನನ ಮಾಡ್ಕೊಂಡ್ವಿ. ಲೈನ್ ಅಂತೂ ತುಂಬ ಜಾಸ್ತಿ ಇತ್ತು. ಒಂದು ಸ್ವಲ್ಪ ನಾವು ನಿಂತ್ಕೊಂಡ್ರು ಹಿಂದೆಯಿಂದ ಬಂದು ತಳ್ತಾ ಇದ್ರು, ಅಷ್ಟು ಜನ ಇತ್ತು. ಹಾಗೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿರೋ ವಸ್ತುಗಳನ್ನು ಇಟ್ಟಿದ್ದಾರೆ ಅಂದರೆ ಅದಕ್ಕೆಲ್ಲ ಒಂದೊಂದು ಅಷ್ಟು ಪವಿತ್ರವಾದ ವಸ್ತುಗಳಿವು. ಹಾಗೆ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಹೊತ್ತು ನಿಂತ್ಕೊಂಡು ರಾಯರು ನೋಡೋಕ್ಕಾಗಿಲ್ಲ. ಅದೊಂದು ಮನ್ಸಿಗೆ ಬೇಜಾರಾಯಿತು. ಆದರೂ ನಮಗೆ ಸ್ವಲ್ಪ ತೋರಿದ್ರೂ ದೇವರೇನೆ, ಜಾಸ್ತಿ ನೋಡಿದ್ರೂ ದೇವರೇನೆ. ಆದರೆ ಎಲ್ಲ ಒಂದು ಕಣದಲ್ಲೂ ದೇವ್ರು ಇದ್ದೇ ಇರ್ತಾನೆ, ನಾವು ನೋಡೋ ರೀತಿ ಮೇಲೆ ಡಿಪೆಂಡ್ಸ್ ಅಂತ ಹೇಳಿ ಅಂದ್ಕೊಂಡೆ, ಮನ್ಸಿಗೆ ಸಮಾಧಾನ ಮಾಡಿಕೊಂಡೆ. ಆದರೂ ರಾಯರನ್ನ ಕಣ್ತುಂಬ ನೋಡಿದೆ. ನನಗೆ ಅಲ್ಲಿ ನೋಡ್ತಿದ್ದಂಗೆ ಫುಲ್ಲು ಮೈಯಲ್ಲೆಲ್ಲ ಗೂಸ್ ಬಂಪ್ಸ್ ಬಂದು ಒಂದೇ ಸತಿ ಕಣ್ಣಲ್ಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ರಾಯರು ನೋಡ್ತಿದ್ದ ಅಷ್ಟು ಡಿವೈನ್ ಫೀಲ್ ಬಂತು ನನಗೆ. ಎಲ್ಲಿ ಹೋದರೂ ಹಾಗೆ ಆಗ್ತಿರಲಿಲ್ಲ. ಅಷ್ಟು ಒಂಥರ ಫುಲ್ ಎಮೋಷ್ನಲ್ ಆಗಿಬಿಟ್ಟೆ. ಹೊರಗಡೆ ಬಂದರೆ ಇಲ್ಲಿ
ದೀಪ ಹಚ್ಚೋದಕ್ಕೆ ಕೊಟ್ಟರು. ಅಲ್ಲೊಂದು ದೇವರಿದೆ, ಅಲ್ಲಿ ದೀಪ ಹಚ್ಚಿದ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ದೃಷ್ಟಿ ಇದ್ದರೆ ಎಲ್ಲ ಸುಟ್ಟು ಹೋಗುತ್ತೆ ಅಂತ ಹೇಳಿದ್ರು. ಸೊ ನಾವು ದೀಪ ಹಚ್ಚೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಚೆನ್ನಾಗಿರೋದು 2 ಹಸು ಮತ್ತು ಕರು ಇದೆ. ಇಲ್ಲೇ ನೋಡಿ ಈ ದೇವ್ರ ಹತ್ರನೇ ಎಲ್ಲರೂ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಜೋರಾಗಿ ಗಾಳಿ ಬರ್ತಿತ್ತು ಅಂದರೆ ದೀಪನೂ ಅಂಟ್ತಿರ್ಲಿಲ್ಲ. ಅದ್ರ ಮಧ್ಯೆನೂ ನಾವಿಬ್ಬರು ಒಂದೊಂದು ದೀಪ ಹಚ್ಬಿಟ್ಟು ಈ ಕಡೆ ನದಿ ಹತ್ರ ಬರೋಣ ಅಂತ ಹೊರಟ್ವಿ. ನದಿ ಹತ್ರ ಸ್ವಲ್ಪನೂ ನೀರೇ ಇರಲಿಲ್ಲ ಅಲ್ಲಿ. ಆದರೂ ಜನಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಆದರೆ ಇಲ್ಲಿ ಫೇಕ್ ಆಗಿರೋ ಮೆಹಂದಿ ಟ್ಯಾಟೂಸ್ ಎಲ್ಲ ಹಾಕ್ತಾಯಿದ್ರು. ಫುಲ್ಲು ಅನ್ಹೈಜಿನಿಕ್ ಆಗಿತ್ತು ಅದು. ಅದನ್ನು ಯಾರೂ ಹಾಕಿಸ್ಕೋಬೇಡಿ, ಅಷ್ಟು ಒಳ್ಳೆಯದಲ್ಲ ಅದು, ಅದರಿಂದ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ನಾವು ಅಲ್ಲನ್ನೆಲ್ಲ ನೋಡಿಕೊಂಡು ಮತ್ತೆ ದೇವಸ್ಥಾನದ ಆವರಣಕ್ಕೆ ಬಂದು ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟು ಎಂಜಾಯ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಹಸು ಅಂದರೆ ತುಂಬ ಇಷ್ಟ. ಅವ್ರು ಎಲ್ಲಿದ್ರೂ ನೋಡ್ತಿರ್ತಾರೆ, ಏನಾದರೂ ತೊಗೊಂಡೋಗಿ ಕೊಡ್ತಾ ಇರ್ತಾರೆ, ಅಷ್ಟಿಷ್ಟ ಅವ್ರಿಗೆ. ಇದಾಗಿತ್ತು ನನ್ನ ಮಂತ್ರಾಲಯದ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾರಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಒಂಚೂರು ಬ್ಯುಸಿ ಇರೋದ್ಬಿಟ್ಟು ಅವಾಗ ನೋಡಿ ಸ್ಮೈಲ್ ಮಾಡಿದೆ.